ಪೋಷಕರು ಬೈದರು ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಪುಟ್ಟ ಮಕ್ಕಳು ಮನೆ ಬಿಟ್ಟು ಹೋಗಿರುವಂತಹ ಘಟನೆ ನಡೆದಿದೆ. ನೋಡಿ, 9 ವರ್ಷದ ಸಹೋದರನ ಜೊತೆ 13 ವರ್ಷದ ಬಾಲಕಿ ಮನೆಯನ್ನು ತೊರೆದಿದ್ದಾರೆ. ಇಬ್ಬರೂ ಕೂಡ ಅಪ್ರಾಪ್ತರಿವರು. ಪೋಷಕರು ಇಲ್ಲಿ ಸಹಜವಾಗಿ ಬುದ್ಧಿ ಹೇಳ್ತಾ ಇರ್ತಾರೆ. ಮಾರತಹಳ್ಳಿಯ ಅಶ್ವಥ್ ನಗರದಿಂದ ಅಕ್ಕ ಮತ್ತು ತಮ್ಮ ಇಬ್ಬರು ಕೂಡ ತೆರಳಿದ್ದಾರೆ. ಫೆಬ್ರವರಿ 1ನೇ ತಾರೀಕು ಸಂಜೆ 3 ಗಂಟೆಗೆ ಇಬ್ಬರು ಅಕ್ಕ ತಮ್ಮ ಮನೆ ಬಿಟ್ಟು ಹೋಗಿದ್ದಾರೆ. ಟ್ಯೂಷನ್ಗೆ ಹೋಗಲ್ಲ ಅಂತ ಹೇಳಿದಕ್ಕೆ ಮಕ್ಕಳಿಗೆ ಪೋಷಕರು ಬುದ್ಧಿವಾದ ಹೇಳಿರ್ತಾರೆ. ಇದರಿಂದ ಸಿಟ್ಟು ಮಾಡಿಕೊಂಡಂತಹ ಸಹೋದರನ ಜೊತೆ ಆಕೆಯ ಸಹೋದರಿನೂ ಕೂಡ ಮನೆ ಬಿಟ್ಟು ಹೋಗಿರುವಂಥದ್ದು. ಇದು 13 ವರ್ಷ ಮತ್ತು 9 ವರ್ಷದ ಮಕ್ಕಳ ಕಥೆ ಇದು. ಅಶ್ವಥ್ ನಗರದಿಂದ ಅಕ್ಕ ತಮ್ಮ ಇಬ್ಬರು ಕೂಡ ತೆರಳ್ತಾರೆ. ಫೆಬ್ರವರಿ 1ನೇ ತಾರೀಕು ಸಂಜೆ 3 ಗಂಟೆಗೆ ಇಬ್ಬರು ಮನೆ ಬಿಟ್ಟು ಹೋಗ್ತಾರೆ. ಟ್ಯೂಷನ್ಗೆ ಹೋಗಲ್ಲ ಅಂತ ಹೇಳಿದಕ್ಕೆ ಸಹಜವಾಗಿ ಮಕ್ಕಳಿಗೆ ಬುದ್ಧಿವಾದವನ್ನು ಹೇಳ್ತಾರೆ ಪೋಷಕರು. ಆದರೆ ಅದಕ್ಕೆ ಸಿಟ್ಟು ಮಾಡಿಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ. 9 ವರ್ಷದ ಬಾಲಕನಿಗೆ ಟಿಕೆಟ್ ಪಡೆಯದೆ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ. HAL ಠಾಣೆಯಲ್ಲಿ ಕಾಣೆಯಾದ ಬಗ್ಗೆ ದೂರು ಕೂಡ ಪೋಷಕರು ನೀಡಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ತಕ್ಷಣ ಅಲರ್ಟ್ ಆದಂತಹ HAL ಠಾಣೆಯ ಪೊಲೀಸ್ನವರು ಬೆಂಗಳೂರು ಸೇರಿದಂತೆ ರಾಜ್ಯದಾದ್ಯಂತ ಪೊಲೀಸ್ ಠಾಣೆಗೆ ಮಾಹಿತಿ ಕೂಡ ಈಗ ರವಾನೆ ಮಾಡಿದ್ದಾರೆ. ಅಲ್ಲದೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಮಾಹಿತಿಯನ್ನು ಹಂಚಿಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. HAL ಠಾಣೆಗೆ ಒಂದು ಕಡೆ ಈಗ ನೋಡಿ, ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇವರೇ ಇಬ್ಬರು ಅಪ್ರಾಪ್ತರು, 13 ಮತ್ತು 9 ವರ್ಷದ ಮಕ್ಕಳು. ಸಹಜವಾಗಿ ಟ್ಯೂಷನ್ಗೆ ಹೋಗಿ ಮನೇಲಿ ಹೋಮ್ವರ್ಕ್ ಮಾಡ್ಕೊಳ್ಳಿ, ಸ್ಕೂಲಿಗೆ ಹೋಗಿ ಅಂತ ಮಕ್ಕಳಿಗೆ ಸಹಜವಾಗಿ ತಂದೆ ತಾಯಿ ಆದಂಥವರು ಬುದ್ಧಿವಾದ ಹೇಳ್ತಾ ಇರ್ತಾರೆ. ಅದು ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಕಿರಿಕಿರಿ ಆಗ್ತಾ ಇರುತ್ತೆ. ಆಮೇಲೆ ಅದು ಎಲ್ಲಿ ಬೈದಂಗೆ ಅನಿಸಿರುತ್ತೆ. ಹಾಗಾಗಿ ಮನೆ ಬಿಟ್ಟು ಹೋಗಿದ್ದಾರೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ್, ಸಾಕಷ್ಟು ಮಕ್ಕಳಿಗೆ ಪೋಷಕರು ತಿದ್ದಿ ಬುದ್ಧಿ ಹೇಳ್ತಾ ಇರ್ತಾರೆ. ಅದೇ ಎಲ್ಲೋ ಒಂದು ಕಡೆ ಮನಸ್ಸಿಗೆ ಘಾಸಿ ಮಾಡಿಕೊಂಡು ಮನೆ ಬಿಟ್ಟು ಹೋಗ್ತಾ ಇರುವಂತಹ ಇನ್ಸಿಡೆಂಟ್ಗಳು ಸಾಕಷ್ಟು ನಡೆದಿದ್ದಾವೆ. ಈಗ ಇಲ್ಲೂ ಕೂಡ ಅಪ್ರಾಪ್ತರಿಗೆ ಮನೆ ಬಿಟ್ಟು ಹೋಗಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಹೌದು, ಏನಂತ ಹೇಳಿದ್ರೆ ಮಾರತಹಳ್ಳಿ ನಿಯರ್ ಇರುವಂತಹ ಒಂದು ಅಶ್ವಥ್ ನಗರ ಏನಿದೆ, ಇದು HAL ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಊರಾಗಿರುವಂತದ್ದು. ಇಲ್ಲಿ ವಾಸವಾಗಿದ್ದಂತಹ ದಂಪತಿಗಳ ಮಕ್ಕಳು ಇಬ್ರು ಕೂಡ 13 ವರ್ಷ ಮತ್ತು 11 ವರ್ಷದ ಬಾಲಕನನ್ನ ಸಹೋದರಿ ಅಕ್ಕ ಏನಿದ್ದಾರೆ ತಮ್ಮನನ್ನ ಕರ್ಕೊಂಡು ಈಗ ಮನೆ ಬಿಟ್ಟು ಹೋಗಿರುವಂತದ್ದು. ಹೋಗುವಂತ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ. ಇತ್ತೀಚೆಗೆ ಒಂದು ಬಸ್ಗಳಲ್ಲಿ ಕೂಡ ಆಧಾರ್ ಕಾರ್ಡ್ ಅನ್ನ ತೋರಿಸಿದ್ರೆ ಫ್ರೀ ಟಿಕೆಟ್ ಇರೋದ್ರಿಂದಾಗಿ ಅದೇ ಒಂದು ಧೈರ್ಯದ ಮೇಲೆ ತಮ್ಮನನ್ನು ಕೂಡ ಕರ್ಕೊಂಡು ಹೋಗಿರುವಂತದ್ದು. ಇದರಿಂದ ಮನನೊಂದಂತ ಪೋಷಕರು ಕೂಡ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಮಕ್ಕಳ ಭವಿಷ್ಯದ ಬಗ್ಗೆ ಪೋಷಕರಿಗೆ ಸಹಜವಾಗಿಯೇ ಕೂಡ ಒಂದು ಆಶಾ ಭಾವನೆ ಇರುತ್ತೆ, ಚೆನ್ನಾಗಿ ಓದ್ಬೇಕು ಅಂತ ಹೇಳಿ. ಆ ನಿಟ್ಟಿನಲ್ಲಿ ಕೂಡ ಮಕ್ಕಳಿಗೆ ಓದೋ ವಿಚಾರದಲ್ಲಿ ಕೂಡ ಬುದ್ಧಿಯನ್ನು ಹೇಳಿದ್ರೆ ಇದೇ ವಿಚಾರಕ್ಕೆ ಮಕ್ಕಳು ಕೋಪಗೊಂಡು ಮನೆ ಬಿಟ್ಟು ಹೋಗಿರುವಂತದ್ದು. ಇದರಿಂದ ಪೋಷಕರು ಕೂಡ ಆತಂಕ ಆಗಿದ್ದಾರೆ. ಸಂಜೆವರೆಗೂ ಕೂಡ ಮಕ್ಕಳು ಬರದೇ ಇದ್ದಂತ ಸಂದರ್ಭದಲ್ಲಿ HAL ಠಾಣೆಗೆ ತೆರಳಿ ಒಂದು ದೂರನ್ನ ಕೊಟ್ಟಿದ್ದಾರೆ. ಆ ದೂರಿನ ಆಧಾರದ ಮೇಲೆ ಮಕ್ಕಳ ಫೋಟೋಗಳನ್ನು ಕೂಡ ಬೇರೆ ಬೇರೆ ರಾಜ್ಯಗಳಿಗೆ ಸೇರಿದಂತೆ ಪೊಲೀಸ್ ಠಾಣೆಗಳಿಗೂ ಕೂಡ ವಾಟ್ಸ್ಆಪ್ ಮಾಡಿರುವಂತದ್ದು. ಮಕ್ಕಳು ತಪ್ಪಿಸ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಅವ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕರೆ ತಕ್ಷಣ ಈ ಒಂದು ನಂಬರ್ಗೆ ಕರೆ ಮಾಡಿ ಮತ್ತೆ ಮಾಹಿತಿಯನ್ನು ಕೊಡಿ ಅಂತ ಹೇಳಿ ಹಂಚ್ಕೊಂಡಿದ್ದಾರೆ. ಮೊದಲಿಗೆ ಅವರು ಶಿವಮೊಗ್ಗ, ಚಿತ್ರದುರ್ಗ ಈ ಕಡೆ ಹೋಗಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಅವರನ್ನ ಹಿಡಿಯುವ ಪ್ರಯತ್ನವನ್ನ ಕಂಡುಹಿಡಿಯುವಂತಹ ಒಂದು ಪ್ರಯತ್ನದಲ್ಲೂ ಕೂಡ ಮುಂದಾಗಿರುವಂತದ್ದು. ಪೋಷಕರು ಈಗ ಸದ್ಯ ಮಕ್ಕಳು ಸಿಕ್ಕರೆ ಸಾಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಈಗ ನೋಡ್ತಾ ಇದ್ದಾರೆ. ಅಂದ್ರೆ ಬುದ್ಧಿ ಹೇಳಿದ್ರೆ ತಪ್ಪಾಯ್ತಾ, ಅಥವಾ ಈ ಮಕ್ಕಳಿಗೆ ಧೈರ್ಯ ಬರೋದಕ್ಕೆ BMTC, KSRTC ಬಸ್ಗಳಲ್ಲಿ ಆಧಾರ್ ಕಾರ್ಡ್ ಅನ್ನ ತೋರಿಸುತ್ತೆ, ಏನು ಟಿಕೆಟ್ ಫ್ರೀ ಇದೆ ಅನ್ನುವಂತ ನಿಟ್ಟಿನಲ್ಲಿ ಧೈರ್ಯ ಮಾಡಿ ಹೋದ್ರ ಅನ್ನುವಂಥದ್ದು ಕೂಡ ಸದ್ಯ ತಿಳಿದು ಬರಬೇಕು. ಪೋಷಕರು ಸದ್ಯ ಈಗ ಆತಂಕದಲ್ಲಿರುವಂತದ್ದು. ಪೊಲೀಸರು ಮಾತ್ರ ಮಕ್ಕಳ ಹುಡುಕಾಟದಲ್ಲಿ ನಿರತರಾಗಿರುವಂತದ್ದು. ಸಚಿನ್, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.